ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಬೆಂಗಳೂರು ಏರ್ಪೋರ್ಟ್ನ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಕುತೂಹಲ ವಿಷಯಗಳು ಅಂದರೆ ನಿಮಗೆ ತಿಳಿಯದೇ ಇರುವಂತಹ ಕೆಲವು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನದು ಅಂದರೆ, ಈ ನಮ್ಮ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಸುಮಾರು 400 ಎಕರೆಗಿಂತೂ ಹೆಚ್ಚಿನ ಜಾಗದಲ್ಲಿ ಏರ್ಪೋರ್ಟ್ನ ನಗರವೊಂದು ನಿರ್ಮಿಸಲು ಹೊರಟಿದ್ದಾರೆ. ಹೌದು, ಇದನ್ನು ನಾವು ಏರ್ಪೋರ್ಟ್ನ ಸ್ಮಾರ್ಟ್ ಸಿಟಿ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಈ ಏರ್ಪೋರ್ಟ್ನ ಸ್ಮಾರ್ಟ್ ಸಿಟಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಅಪ್ಡೇಟ್ಸ್ಗಾಗಿ. ಮೊದಲನೆಯದಾಗಿ ಬೆಂಗಳೂರು ಏರ್ಪೋರ್ಟ್ನ ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ. ಸೊ ಬೆಂಗಳೂರು ಏರ್ಪೋರ್ಟ್ಗೆ ನಮ್ಮ ನಾಡಪ್ರಭು ಅವರ ಹೆಸರನ್ನು ಇಟ್ಟಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ಈ ಬೆಂಗಳೂರು ಏರ್ಪೋರ್ಟನ್ನು ಕರೀತಾರೆ. ಹೇಗೆ ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡನ್ನು ಕೆಂಪೇಗೌಡ ಬಸ್ ನಿಲ್ದಾಣ ಅಂತ ಕರೀತಾರೋ, ಇದು ಸಹ ಹಾಗೆ. ಈ ಬೆಂಗಳೂರು ಏರ್ಪೋರ್ಟನ್ನು ಬೆಂಗಳೂರು ನಗರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿ ಅಂದರೆ ದೇವನಹಳ್ಳಿ ಸಮೀಪ ನಿರ್ಮಿಸಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಬೆಂಗಳೂರು ನಗರದ ಬೆಳವಣಿಗೆ. ಹೌದು, ಬೆಂಗಳೂರು ನಗರ ಬೆಳವಣಿಗೆಯ ದೂರದೃಷ್ಟಿ ಇಟ್ಟುಕೊಂಡು ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ನಿರ್ಮಿಸಿರುವಂಥದ್ದು. ಏಕೆಂದರೆ ಬೆಂಗಳೂರು ಗಾರ್ಡನ್ ಸಿಟಿ, ಸಿಲ್ಕಾನ್ ಸಿಟಿ ಎಂದೇ ವರ್ಲ್ಡ್ ಫೇಮಸ್ ಆಗಿರುವಂಥದ್ದು. ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ನಮ್ಮ ಬೆಂಗಳೂರು ನಗರ ಬೆಳೆಯುತ್ತಿದೆ. ಹಾಗಾಗಿ ಈ ಒಂದು ಏರ್ಪೋರ್ಟನ್ನು ನಮ್ಮ ಭಾರತ ದೇಶದಲ್ಲೇ ಒಂದು ಒಳ್ಳೆಯ ಹಾಗೂ ಒಂದು ಉತ್ತಮ ಏರ್ಪೋರ್ಟನ್ನಾಗಿ ಮಾಡಲು ಹೊರಟಿದ್ದಾರೆ. ಸೊ ಇವೆಲ್ಲ ಕಾರಣಗಳಿಂದಾಗಿಯೇ ಈ ಏರ್ಪೋರ್ಟ್ನಲ್ಲಿ ಒಂದು ಸ್ಮಾರ್ಟ್ ಸಿಟಿಯನ್ನು ಕಟ್ತಾ ಇರುವಂಥದ್ದು. ಸೊ ಈ ಒಂದು ಏರ್ಪೋರ್ಟ್ ಮೇ 2008ರಿಂದ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸುತ್ತದೆ. ಈಗಾಗಲೇ ಒಂದು ಟರ್ಮಿನಲ್ ಇದ್ದು ಜನರಿಗೆ ಎಲ್ಲ ರೀತಿಯ ದೇಶಿ ಹಾಗೂ ವಿದೇಶಿ ಪ್ರಯಾಣ ಮಾಡಲು ಒಂದು ಒಳ್ಳೆಯ ಅನುಕೂಲವನ್ನು ಮಾಡಿಕೊಟ್ಟಿದೆ. ಪ್ರಸ್ತುತವಾಗಿ ನಮ್ಮ ದೇಶದಲ್ಲೇ ಬೆಂಗಳೂರು ಏರ್ಪೋರ್ಟ್ 3rd ಬ್ಯುಸಿಯೆಸ್ಟ್ ಏರ್ಪೋರ್ಟ್, ಅಂದರೆ ನಿರಂತರವಾಗಿ ಬ್ಯುಸಿ ಇರುವಂತಹ 3ನೇ ಏರ್ಪೋರ್ಟ್ ಇದಾಗಿರುವಂಥದ್ದು. ಹಾಗಾಗಿ ಜನಸಾಂದ್ರತೆಯನ್ನು ಸಹ ಗಮನದಲ್ಲಿಟ್ಟುಕೊಂಡು ಏರ್ಪೋರ್ಟ್ನ ಸ್ಮಾರ್ಟ್ ಸಿಟಿಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಸೊ ಹಾಗಾದರೆ ಏನಿರುತ್ತೆ ಈ ಏರ್ಪೋರ್ಟ್ ಸ್ಮಾರ್ಟ್ ಸಿಟಿಯಲ್ಲಿ ನೋಡೋಣ ಬನ್ನಿ. ಈ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸುಮಾರು 4000 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಮಾಡುತ್ತಿರುವಂಥದ್ದು. ಈ 4000 ಎಕರೆ ಜಾಗದಲ್ಲಿ ಸುಮಾರು 400 ಎಕರೆಕ್ಕೂ ಹೆಚ್ಚು ಜಾಗದಲ್ಲಿ ಈ ಒಂದು ಏರ್ಪೋರ್ಟ್ ಸ್ಮಾರ್ಟ್ ಸಿಟಿಯನ್ನು ಕಟ್ತಾ ಇದ್ದಾರಂತೆ. ಇದು ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಪ್ರಾಜೆಕ್ಟ್ ಅಂತೆ. ಇದರ ಮೊದಲನೆಯ ಹಂತದ ಕಾಮಗಾರಿ 2025ರ ವೇಳೆಗೆ ಪೂರ್ಣವಾಗಲಿದೆಯಂತೆ. ಇದೊಂದು ನಿಜಕ್ಕೂ ವಿಶೇಷವಾದ ಸ್ಮಾರ್ಟ್ ಸಿಟಿ. ಇದರಲ್ಲಿ ವ್ಯಾಪಾರ, ಮನರಂಜನೆ, ಪಾರ್ಕ್ ಸೇರಿದಂತೆ ಹಲವು ಲೋಕಗಳನ್ನು ಒಳಗೊಂಡಿರಲಿದೆಯಂತೆ. 2025ರ ವೇಳೆಗೆ ಪ್ರಮುಖವಾಗಿ ಈ ಒಂದು ಸ್ಮಾರ್ಟ್ ಸಿಟಿಯಲ್ಲಿ ಕನ್ಸರ್ಟ್ ಅರೇನಾ, ರಿಟೇಲ್ ಬಿಸ್ನೆಸ್ಗಳು, ಡೈನಿಂಗ್ ಬಿಸ್ನೆಸ್ಗಳು ಅಂದರೆ ಫುಡ್ ಕೋರ್ಟ್ಸ್ ಮತ್ತು ಮನರಂಜನೆ ಗ್ರಾಮ, ಮೊದಲ ವ್ಯಾಪಾರ ಉದ್ಯಾನವನ ಅಂದರೆ ಫಸ್ಟ್ ಬಿಸ್ನೆಸ್ ಪಾರ್ಕ್, ಹಾಗೆ 700ಕ್ಕೂ ಹೆಚ್ಚು ರೂಮ್ಗಳನ್ನು ಹೊಂದಿರುವ ಈ ಕಾಂಬೋ ಹೋಟೆಲ್ಗಳು ಈ ಒಂದು ಸ್ಮಾರ್ಟ್ ಸಿಟಿಯಲ್ಲಿ 2025ರ ವೇಳೆಗೆ ಪ್ರಾರಂಭಗೊಳ್ಳಲಿದೆಯಂತೆ. ಸೊ ಇದರ ಜೊತೆಗೆ ಸ್ಯಾಟ್ಸ್ ಎಂಬ ಸೆಂಟ್ರಲ್ ಕಿಚನ್ ಮತ್ತು ಸೋಂಪಾದ ಸೆಂಟ್ರಲ್ ಪಾರ್ಕ್ಗಳು ಸೇರಿದಂತೆ ಹಲವು ಸೌಕರ್ಯಗಳು 2025ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಈ ಒಂದು ಸ್ಮಾರ್ಟ್ ಸಿಟಿಯ ಯೋಜನೆಯು ದೀರ್ಘಾವಧಿಯ ಯೋಜನೆಯಾಗಿದ್ದು 20 ವರ್ಷಗಳ ಅವಧಿಯಲ್ಲಿ ಪೂರ್ಣಗೊಳಿಸುವುದಾಗಿ ಹೇಳಿಕೊಂಡಿದ್ದಾರೆ. ಇದರಲ್ಲಿ 2 ವರ್ಷಕ್ಕೊಮ್ಮೆ ಒಂದು ಹೊಸ ಸ್ವತ್ತುಗಳನ್ನು ಪ್ರಾರಂಭ ಮಾಡುವುದಾಗಿ ಹೇಳಿದ್ದಾರೆ. ಇದನ್ನು ನೋಡುವುದಾದರೆ ಹಂತ ಹಂತವಾಗಿ ಈ ಏರ್ಪೋರ್ಟ್ ನಗರವನ್ನು ಅಂದರೆ ಈ ಸ್ಮಾರ್ಟ್ ಸಿಟಿ ನಗರವನ್ನು 20 ವರ್ಷಗಳಲ್ಲಿ ಪೂರ್ಣಗೊಳಿಸಲಿದ್ದಾರಂತೆ. ಈ ವಿಮಾನ ನಿಲ್ದಾಣ ನಗರದ ಹೃದಯ ಭಾಗದಲ್ಲಿ ವ್ಯಾಪಾರ ಉದ್ಯಾನವನಗಳು ಮತ್ತು ತಂತ್ರಜ್ಞಾನ ಕೇಂದ್ರಗಳಿರಲಿವೆ.
ಇವುಗಳನ್ನು ಅತ್ಯುತ್ತಮ ವರ್ಗದ ವ್ಯಾಪಾರ ತಾಣಗಳಾಗಿ ವಿನ್ಯಾಸಗೊಳಿಸಲಾಗಿದೆಯಂತೆ. ಹಾಗೆ ಭವಿಷ್ಯದ ಉದ್ಯೋಗದಾತರಿಗೆ, ಹೂಡಿಕೆದಾರರಿಗೆ ಮತ್ತು ವ್ಯಾಪಾರಿಗಳಿಗೆ ಒಂದು ಸೂಕ್ತ ಆಯ್ಕೆಯ ಸ್ಥಳವಾಗಿರಲಿದೆಯಂತೆ. ಈ ನಗರಾಭಿವೃದ್ಧಿಯಲ್ಲಿ ನಮ್ಮ ಮೆಟ್ರೋ, ಸಿಟಿ ಟರ್ಮಿನಲ್, ರಸ್ತೆ ಮಾರ್ಗಗಳು, ಉಪನಗರ ರೈಲುಗಳು ಮತ್ತು ಪ್ರಸ್ತಾವಿತ ಹೈಪರ್ಲೂಪ್ನ ಸಂಪರ್ಕ, ಈ ಎಲ್ಲ ಸಾರಿಗೆ ವ್ಯವಸ್ಥೆಗಳು ಕೂಡ ಈ ಒಂದು ನಗರಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದಾವೆ. ಸೊ ಈಗಾಗಲೇ ಏರ್ಪೋರ್ಟ್ಗೆ ನಮ್ಮ ಮೆಟ್ರೋ ಯೋಜನೆಯ ಕಾಮಗಾರಿ ಶುರುವಾಗಿದೆ. ಹಾಗೆ ಉಪನಗರ ರೈಲು ವ್ಯವಸ್ಥೆ ಸಹ ಶುರುವಾಗಿದೆ. ಸೊ ಸಿಟಿಯಿಂದ ಏರ್ಪೋರ್ಟ್ನವರೆಗೆ ಹೈಪರ್ಲೂಪ್ನ ಸಂಪರ್ಕ ವ್ಯವಸ್ಥೆ ಮಾಡಬೇಕೆಂದು ಪ್ರಸ್ತಾಪವಿದೆ. ಸೊ ಏನಿದು ಹೈಪರ್ಲೂಪ್ನ ಸಾರಿಗೆ ವ್ಯವಸ್ಥೆ ಅಂದರೆ, ಈ ಹೈಪರ್ಲೂಪ್ನ ಸಾರಿಗೆ ವ್ಯವಸ್ಥೆ ಅತಿ ವೇಗವಾಗಿ ಚಲಿಸುವಂತಹ ರೈಲು ವ್ಯವಸ್ಥೆ. ಇದು ಜಪಾನ್ ದೇಶದ ಬುಲೆಟ್ ಟ್ರೈನ್ಗಿಂತಲೂ ಅತಿ ವೇಗವಾಗಿ ಚಲಿಸುವಂಥದ್ದಾಗಿದೆ. ಇದರ ನಿರ್ಮಾಣದ ವೆಚ್ಚವೂ ಕೂಡ ಕಡಿಮೆ ಇರುತ್ತದೆ. ಆಗಲೇ ತಿಳಿಸಿದಂತೆ ಕನ್ಸರ್ಟ್ ಅರೇನಾ ಒಂದು ದೊಡ್ಡ ಆಕರ್ಷಣೆಯಾಗಲಿದೆ ಈ ನಗರಕ್ಕೆ. ಇದು ಸುಮಾರು 10,000 ಜನಸಮೂಹಕ್ಕೆ ಅವಕಾಶ ಕಲ್ಪಿಸಲಿದೆಯಂತೆ. ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಬಹುದು. ಸೊ ಇಲ್ಲಿ ಸ್ಯಾಟ್ಸ್ ಎಂಬ ಸೆಂಟ್ರಲ್ ಕಿಚನ್ ಎಷ್ಟು ದೊಡ್ಡದಿದೆ ಅಂತಂದರೆ, ಒಂದು ದಿನಕ್ಕೆ 1,70,000 ಪ್ಲೇಟ್ ಊಟವನ್ನು ರೆಡಿ ಮಾಡುತ್ತಂತೆ. ಅಂದರೆ ತಿನ್ನಕ್ಕೆ ರೆಡಿ ಇರುವಂತಹ ಊಟವನ್ನು ತಯಾರಿಸುತ್ತಂತೆ ಇದು. ಹಾಗೆ ಈ ನಗರದಲ್ಲಿ ಸುಧಾರಿತ ಎಲೆಕ್ಟ್ರಾನಿಕ್ಸ್ ತಯಾರಿಕೆ, ರೋಬೋಟಿಕ್ಸ್ ಮತ್ತು ಕೃತಕ ಬುದ್ಧಿಮತ್ತೆ, ಬಾಹ್ಯಾಕಾಶ ತಂತ್ರಜ್ಞಾನ, 3D ಪ್ರಿಂಟಿಂಗ್, ಕ್ವಾಂಟಮ್ ಕಂಪ್ಯೂಟಿಂಗ್, ಚಿಪ್ ವಿನ್ಯಾಸ, ಡಿಜಿಟಲ್ ವಿಷಯ, ಆನ್ಲೈನ್ ಗೇಮಿಂಗ್, ಆನ್ಲೈನ್ ಶಿಕ್ಷಣ ಮತ್ತು ಕೃಷಿ ತಂತ್ರಜ್ಞಾನ ಸೇರಿದಂತೆ ಸುಧಾರಿತ ತಂತ್ರಜ್ಞಾನ ಕ್ಲಸ್ಟರ್ಗಳನ್ನು ಈ ಸ್ಮಾರ್ಟ್ ಸಿಟಿಯಲ್ಲಿ ಯೋಜಿಸಲಾಗಿದೆಯಂತೆ. ಯಾವುದೇ ಒಂದು ಸ್ಮಾರ್ಟ್ ಸಿಟಿಯನ್ನು ನಾವು ನೋಡುವುದಾದರೆ ಅಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ರಸ್ತೆಗಳನ್ನು ನೋಡಬಹುದು. ಹಾಗೆ ರಸ್ತೆ ಪಕ್ಕ ಮರಗಿಡಗಳು, ಹುಲ್ಲಿನ ಹಾಸಿಗೆಗಳು ಹಾಗೂ ಹೂವಿನ ತೋಟಗಳನ್ನು ಸಹ ನಾವು ಕಾಣಬಹುದು. ಇದರ ಜೊತೆಗೇ ಪಾದಾಚಾರಿಗಳ ಮಾರ್ಗ ಅಂದರೆ ಜನರು ಓಡಾಡುವ ರಸ್ತೆಯೂ ಸಹ ಈ ಒಂದು ಸ್ಮಾರ್ಟ್ ಸಿಟಿಗಳಲ್ಲಿ ನಾವು ನೋಡಬಹುದು. ಈ ಎಲ್ಲ ಸೌಕರ್ಯಗಳು ಈ ಒಂದು ಏರ್ಪೋರ್ಟ್ ಸ್ಮಾರ್ಟ್ ಸಿಟಿಯಲ್ಲೂ ನಾವು ಕಾಣಬಹುದು. ಈ ನಗರದ ವಿನ್ಯಾಸ ಮತ್ತು ರಚನೆ ನಿಜಕ್ಕೂ ಅದ್ಭುತವಾಗಿದೆ. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ನೋಡುವುದಾದರೆ ನಮ್ಮ ಬೆಂಗಳೂರು ಏರ್ಪೋರ್ಟ್ನ ಈ ಸ್ಮಾರ್ಟ್ ಸಿಟಿಯು ವಿಶ್ವ ಮಾನ್ಯತೆ ಪಡೆದುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಕೊನೆಯದಾಗಿ ಈ ಏರ್ಪೋರ್ಟ್ ಸ್ಮಾರ್ಟ್ ಸಿಟಿ ಬಹುಬೇಗ ಕಾರ್ಯಾರಂಭಕ್ಕೆ ಬರಲಿ ಹಾಗೂ ವಿಶ್ವಮಟ್ಟದ ಹೊಗಳಿಕೆಗೆ ನಮ್ಮ ಬೆಂಗಳೂರು ಏರ್ಪೋರ್ಟ್ ಪಾತ್ರವಾಗಲಿ ಅಂತ ಆಶಿಸುತ್ತಿದ್ದೇನೆ. ಇದೇ ರೀತಿಯ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ.